ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಡಿಸೆಂಬರ್ 10ನೇ ತಾರೀಕು ಚಳಿಗಾಲದ ಅಧಿವೇಶನದಲ್ಲಿ 2025ನೇ ಸಾಲಿನ ಕರ್ನಾಟಕ ಕಾರ್ಮಿಕರ ಕಲ್ಯಾಣ ನಿಧಿ ಕಾಯ್ದೆ ತಿದ್ದುಪಡಿಯನ್ನ ಮಂಡನೆ ಮಾಡಿದ್ರು. ಇದು ಅಂಗೀಕಾರ ಆಗಿದೆ. ಇದರಿಂದ ರಾಜ್ಯದಲ್ಲಿ ಹೆಚ್ಚುವರಿಯಾಗಿ 12 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಸಾಮಾಜಿಕ ಭದ್ರತಾ ಯೋಜನೆಗಳ ಪ್ರಯೋಜನ ಪಡ್ಕೊಳ್ಬಹುದಾಗಿದೆ. ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ. ಈ ಮುಂಚೆ ಇದ್ದಂತಹ ನಿಯಮ ಕಾರ್ಮಿಕರ ಕಲ್ಯಾಣ ನಿಧಿ ಕಾಯ್ದೆ ಪ್ರಕಾರ ಕನಿಷ್ಠ 50 ಕಾರ್ಮಿಕರು ಕೆಲಸ ಮಾಡೋ ಕಡೆಗಳಲ್ಲಿ ನಿಧಿವಂತಿಕೆಯನ್ನ ಸಂಗ್ರಹ ಮಾಡಲಾಗ್ತಾ ಇತ್ತು. ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಕಾರ್ಮಿಕರಿಂದ 50 ರೂಪಾಯಿ, ಮಾಲೀಕರಿಂದ 100 ರೂಪಾಯಿ, ಸರ್ಕಾರದಿಂದ 50 ರೂಪಾಯಿ, ಒಬ್ಬ ಕಾರ್ಮಿಕರಿಗೆ 200 ರೂಪಾಯಿ ಅಂತ ಹೇಳಿ ಸಂಗ್ರಹ ಮಾಡಿ ಅದನ್ನ ಈ ಕಲ್ಯಾಣ ನಿಧಿಗೆ ನೀಡಲಾಗ್ತಾ ಇತ್ತು. ಹೀಗೆ ಸಂಗ್ರಹವಾದಂತಹ ಹಣದಲ್ಲಿ ಕಾರ್ಮಿಕರ ಸಾಮಾಜಿಕ ಭದ್ರತಾ ಯೋಜನೆಗಳನ್ನ ಜಾರಿಗೆ ತರಲಾಗಿತ್ತು. ಇದುವರೆಗೆ 42,34,088 ಕಾರ್ಮಿಕರು ಇದಕ್ಕೆ ಒಳಪಡ್ತಾ ಇದ್ರು. ಆದ್ರೆ ಈಗ ತಿದ್ದುಪಡಿ ಆಗಿರೋ ನಿಯಮ ಕನಿಷ್ಠ 10 ಕಾರ್ಮಿಕರಿದ್ರು ಕೂಡ ಆ ಸ್ಥಳಗಳಲ್ಲಿ ನಿಧಿವಂತಿಕೆ ಸಂಗ್ರಹ ಆಗಬೇಕು ಅಂತ. ಇದರಿಂದ ಕಲ್ಯಾಣ ನಿಧಿ ಸಂಗ್ರಹ ಹೆಚ್ಚಳ ಆಗುತ್ತೆ. ಜೊತೆಗೆ 12,85,000ಕ್ಕೂ ಅಧಿಕ ಕಾರ್ಮಿಕರು ಈ ಕಾಯ್ದೆಗೆ ಒಳಪಡ್ತಾರೆ. ಇನ್ಮುಂದೆ ರಾಜ್ಯದಲ್ಲಿ 55 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಈ ಸಾಮಾಜಿಕ ಭದ್ರತಾ ಯೋಜನೆಗಳ ಲಾಭ ಪಡ್ಕೊಳ್ಬಹುದು. ಯಾವೆಲ್ಲ ಲಾಭಗಳಿದೆ ಅಂತ ನೋಡಿದ್ರೆ, ಮಹಿಳೆಯರಿಗೆ ಹೆರಿಗೆ ಭತ್ಯೆ ನೀಡಲಾಗುತ್ತೆ. ಕಾರ್ಮಿಕರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹ ಧನ ಒದಗಿಸಲಾಗುತ್ತೆ. ಕಾರ್ಮಿಕರಿಗೆ ಅಪಘಾತವಾದರೆ ಸಹಾಯಧನ, ವೈದ್ಯಕೀಯ ವ್ಯವಸ್ಥೆಗೆ ಸಹಾಯಧನ ನೀಡಲಾಗುತ್ತೆ. ಬಡ ಕಾರ್ಮಿಕರು ವಿಧಿವಶರಾದಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಇದರ ಅಡಿಯಲ್ಲಿ ಸಹಾಯ ಒದಗಿಸಲಾಗುತ್ತೆ. ಇದುವರೆಗೂ 44,32,088 ಕಾರ್ಮಿಕರು ಈ ಕಾಯ್ದೆಗೆ ಒಳಪಟ್ಟಿದ್ರು. ಈಗ ಸಚಿವ ಸಂತೋಷ್ ಲಾಡ್ ಅವರು ತಂದಿರುವ ತಿದ್ದುಪಡಿಯ ನಂತರ 55 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಈ ಕಾಯ್ದೆಯ ಅಡಿ ಬರ್ತಾರೆ.